ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ನಿಮ್ಮೊಬ್ಬೊಬ್ಬರನ್ನು ಕೂಡ ಅತ್ಯಮೂಲ್ಯರೆಂದೆನಿಸಿ ಪರಲೋಕ ಸಂಸ್ಥಾನದಿಂದ ಈ ಲೋಕಕ್ಕೆ ಬಂದು ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ. ನೀನು ಅತ್ಯಮೂಲ್ಯ, ನೀ ಶ್ರೇಷ್ಠವಾದವನು. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ಎಂದಿಗೂ ಕೂಡ ಯೇಸು ಕೀಳಾಗಿ ಕಾಣಲಿಲ್ಲ. ಆತನು ಕೀಳಾಗಿ ಕಂಡಿದ್ದರೆ ಆತನು ನಿಮಗೋಸ್ಕರ ಪ್ರಾಣವನ್ನೇ ಕೊಡ್ತಾ ಇರಲಿಲ್ಲ, ತನ್ನನ್ನು ಅವಮಾನಕ್ಕೆ ಒಪ್ಪಿಸಿ ಕೊಡ್ತಾ ಇರಲಿಲ್ಲ. ನಿಮ್ಮನ್ನು ಅತ್ಯಮೂಲ್ಯರೆಂದೆನಿಸಿನೇ, ನೀವು ಶ್ರೇಷ್ಠರೆಂದೆನಿಸಿನೇ ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆದರೆ ಎಷ್ಟೋ ಸಾರಿ ನಾವು ಮರೆತು ಹೋಗ್ತೀವಲ್ಲ, ಎಷ್ಟೋ ಸಾರಿ ನಾವು ಅದನ್ನು ಮರೆತು ಬಿಟ್ಟು ನಾವು ಜೀವಿಸ್ತೇವೆ. ದೇವರು ನಮ್ಮನ್ನು ಸಭೆಗಳಲ್ಲಿ ಇಟ್ಟಿದ್ದಾನೆ, ತನ್ನ ರಕ್ತದಿಂದ ಸಂಪಾದಿಸಿಕೊಂಡಿರುವಂಥ ಸಭೆಯಲ್ಲಿಟ್ಟಿದ್ದಾನೆ. ನಿನ್ನನ್ನೂ ರಕ್ತದಿಂದ ಸಂಪಾದಿಸಿಕೊಂಡಿರುವಂಥ ಅದೇ ದೇವರು ಸಭೆಯನ್ನು ಕೂಡ ಸ್ಥಾಪಿಸಿ ಪರಿಶುದ್ಧಾತ್ಮನೆಂಬ ಆ ಉನ್ನತ ದೇವಾದಿ ದೇವನ ಆಲೋಚನೆಯಲ್ಲಿ ನಮ್ಮೊಬ್ಬೊಬ್ಬರನ್ನು ನಡೆಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಷ್ಟು ಜನರು ಕ್ರಿಸ್ತನ ಅಪ್ರಮೇಯವಾದಂಥ ಆ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಂಡು ಜೀವಿಸ್ತಾ ಇದ್ದೇವೆ. ನಾನು ಈ ದಿನ ಒಂದು ಭಾಗವನ್ನು ಕುರಿತು ಮಾತನಾಡ್ತೇನೆ. ಈ ದಿನಗಳಲ್ಲಿ ನಾನು ಸಭೆ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಯಾಕೆ ಸಭೆ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ, ಯಾಕೆ ಸಭೆ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಕ್ರಿಸ್ತನು ಬರ್ತಾ ಇದ್ದಾನೆ. ಕ್ರಿಸ್ತನು ಬರ್ತಾ ಇರೋದು ತನ್ನ ಶರೀರವನ್ನು ಆ ಪರಲೋಕ ಸಂಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಆ ಕ್ರಿಸ್ತನ ಶರೀರವೇ ಸಭೆ. ಆ ಸಭೆ ಇವತ್ತು ಸಿದ್ಧವಾಗಬೇಕು. ಆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಸಿದ್ಧವಾಗಬೇಕು. ಆ ಕಾರಣದಿಂದಲೇ ಸಭೆಗಳ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ ನಾವು ಸ್ವಲ್ಪ ಗಮನ ಹರಿಸೋಣ. ಅಲ್ಲಿ ಯೇಸು ಕ್ರಿಸ್ತನೊಂದು ಸಾಮ್ಯವನ್ನು ಹೇಳ್ತಾರೆ. ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರು. ಕಿರಿಯವನು ಬಹಳ ಪಟಿಂಕನಾಗಿ ನನಗೆ ಕೊಡು ಎಂಬುದಾಗಿ ಹೇಳಿ ತಂದೆಯಿಂದ ತನ್ನ ಬರಬೇಕಾದಂಥ ಎಲ್ಲ ಆಸ್ತಿಯನ್ನು ಪಡ್ಕೊಂಡು ದೂರ ದೇಶಕ್ಕೆ ಹೋದ. ಅದರ ವಿಷಯವಾಗಿ ಇವತ್ತಿನ ದಿನ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಸಭೆಗಳಿಗೆ ನಾವು ಬರ್ತೇವೆ. ಯೇಸು ಕ್ರಿಸ್ತ ಅಂಗೀಕರಿಸಿಕೊಂಡು ಸಭೆಗಳಿಗೆ ಬಂದು ಸ್ವಲ್ಪ ವರ್ಷಗಳಾದ ಮೇಲೆ, ನಾವು ಬೆಳೆದ ಮೇಲೆ ನಾವೇನು ಮಾಡ್ತೇವೆ ಗೊತ್ತಾ? ಸಭೆಯಲ್ಲಿ ಕೊಡು ಅಂತ ಏನು ಮಾಡ್ತೇವೆ? ಗೋಳಿಡ್ತೇವೆ. ಅವನು ಈ ಕಿರಿ ಮಗನು ತಂದೆ ಬಳಿಗೆ ಹೋಗಿ ತಂದೆ ಹತ್ರ ಕೇಳ್ತಾನೆ, ನನ್ನ ಆಸ್ತಿಯನ್ನು ಕೊಡು ಅಂತ ಕೇಳಿದ. ಇವತ್ತಿನ ದಿನ ಸಭೆಗಳಲ್ಲಿ ಎಷ್ಟೋ ಜನರು ಸಭೆಗಳಿಗೆ ಹೋಗಿ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಏನೇನು ಕೊಡು ಅಂತ ಕೇಳ್ತಾ ಇದ್ದಾರೆ? ಮೊಟ್ಟ ಮೊದಲನೇದಾಗಿ ಜನರಿಗೆ ಇವತ್ತಿನ ದಿನ ಏನು ಬೇಕು? ಸಭೆಗಳೊಳಗಡೆ ಗೌರವ ಬೇಕು. ಸಭೆಯಲ್ಲಿ ಸಭಾಪಾಲಕರನ್ನ ಗೌರವ ಕೊಡು ಅಂತ ಕೇಳ್ತಾ ಇದ್ದೀವಿ. ನಿನಗೆ ಗೌರವ ಸಂಪಾದಿಸಿಕೊಳ್ಳಿಕ್ಕೆ ನಿನಗೆ ಸಮಾಜ ಇದೆ, ಹೊರಗಡೆ ಪ್ರಪಂಚ ಇದೆ. ಸಭೆ ಒಳಗಡೆ ನಿನಗೆ ಯಾವ ಗೌರವವೂ ಸಿಗಲ್ಲ. ಯಾಕೆಂತಂದ್ರೆ ನೀನೇ ಒಂದು ಗೌರವ. ಯೇಸು ಕ್ರಿಸ್ತನು ನಿನ್ನನ್ನು ಬಹು ಬೆಲೆಯುಳ್ಳವನೆಂದು ರಕ್ತ ಸುರಿಸಿದ್ದಾನೆ. ಮತ್ತೆ ಇನ್ಯಾಕೆ ಸಭೆ ಒಳಗಡೆ ಬಂದು ನನಗೆ ಗೌರವ ಬೇಕು ಅಂತ ಇದೆಯಾ? ನೀನೇ ಅತ್ಯಮೂಲ್ಯ ಪ್ರಿಯ ಸಹೋದರ ಸಹೋದರಿ, ನೀನೇ ಬಹು ಶ್ರೇಷ್ಠವಾದವನು ಸಹೋದರ ಪ್ರಿಯ ಸಹೋದರಿ, ನೀನೇ ಅತ್ಯಮೂಲ್ಯವಾದವನು. ಸೇವಕರೇ, ನೀವು ಅಮೂಲ್ಯವಾದವರು. ಸಭೆಗಳೊಳಗಡೆ ಸೇವಕರುಗಳೇ ನನಗೆ ಗೌರವ ಬೇಕು, ಸನ್ಮಾನಗಳು ಬೇಕು. ಯಾಕೆ ಹೊಡೆದಾಡ್ತಾ ಇದ್ದೀರಿ? ಯಾಕೆ ಆ ರೀತಿಯಾಗಿ ನಿಮ್ಮ ಜೀವಿತಗಳಲ್ಲಿ ಗೌರವಗಳಿಗೆ ಹೋಗ್ತಾ ಇದ್ದೀರಿ? ನೀನು ಮೊಟ್ಟ ಮೊದಲನೇದಾಗಿ ನೀನು ಎಷ್ಟು ಶ್ರೇಷ್ಠ ಅಂತ ನಿನಗೆ ಗೊತ್ತಾದರೆ ನಿನಗೆ ಈ ಲೋಕದ ಯಾವ ಗೌರವವನ್ನು ನೀನು ಬಯಸಲ್ಲ. ನಿನಗೆ ಗೊತ್ತಾಗ್ತಾ ಇಲ್ಲ ನೀನು ಎಷ್ಟು ಶ್ರೇಷ್ಠ ಅಂತ. ಸಭೆಯಲ್ಲಿ ಹೋಗಿ ನನಗೆ ಗೌರವ ಕೊಡದೆ ಹೋದರೆ ಕೋಪಿಸ್ಕೊಂಡು ಹೋಗ್ಬಿಡೋದು. ಪಾಸ್ಟ್ರು ಗೌರವ ಕೊಡಲಿಲ್ಲ ಅಂತಂದರೆ ನೀನು ಕೋಪಿಸ್ಕೊಂಡು ಹೋಗ್ಬಿಡೋದು. ನಿನ್ನ ಮುಂದೆ ಇನ್ನೊಂದು ವಿಶ್ವಾಸಿಯನ್ನು ಹೊಗಳಿದಾಗ, ನಿನ್ನ ಮುಂದೆ ಇನ್ನೊಂದು ವಿಶ್ವಾಸಿ ಗೌರವ ಕೊಟ್ಟಾಗ ಅಷ್ಟಕ್ಕೆ ಕೋಪಿಸ್ಕೊಂಡು ಹೋಗ್ತಾ ಇದೆಯಾ? ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೆಯಾ? ಸಭಾಪಾಲಕರ ಹತ್ರ ಹೋಗಿ ನನಗೆ ಗೌರವ ಕೊಡು ಅಂತ ಪೇಚಾಡ್ತಾ ಇದೆಯಾ? ನನಗೆ ಪಾಸ್ಟ್ರು ಗೌರವನೇ ಕೊಡೋದಿಲ್ಲ, ನಾನು ಇನ್ನೊಬ್ಬರನ್ನ ಸನ್ಮಾನಿಸ್ತಾರೆ, ಅವ್ರನ್ನ ಸನ್ಮಾನಿಸ್ತಾರೆ, ಅವ್ರು ನನಗಿಂತ ಹಿಂದೆ ಬಂದವನು, ಅವ್ನು ನನಗೆ ಸಭೆಗೆ ಹಿಂದೆ ಬಂದಂಥವನು. ಈ ರೀತಿ ಯಾಕೆ ಹೊಡೆದಾಡ್ತಾ ಇದ್ದೀರಿ? ಪರಲೋಕಕ್ಕೆ ಹೋದ್ಮೇಲೆ ನಿನಗೆ ಅತಿ ಶ್ರೇಷ್ಠವಾದ ಒಂದು ಗೌರವ ಇದೆ ಪ್ರಿಯ ಸಹೋದರನೇ ಸಹೋದರಿ. ನೀನು ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡಿದ್ರೆ, ಈ ಲೋಕದಲ್ಲಿ ಕರ್ತನ ವಾಕ್ಯಕ್ಕಾಗಿ ನಡೆದರೆ, ಯೇಸುವಿಗಾಗಿ ಜೀವಿಸಿದ್ರೆ, ಆತನು ಪರಲೋಕ ರಾಜ್ಯದಲ್ಲಿ ನಿನಗೆ ಉತ್ತಮವಾದಂಥ ಶ್ರೇಷ್ಠವಾದಂಥ ಗೌರವವನ್ನು ಕೊಡ್ತಾನೆ. ಆತನು ಕೊಡುವ ಗೌರವಕ್ಕಿಂತ ಈ ಲೋಕದಲ್ಲಿ ಯಾವ ಗೌರವವೂ ಅದಕ್ಕೆ ಸಮಾನವಲ್ಲ. ಹಾಗಾದರೆ ಸಭೆಯಲ್ಲಿ ಯಾಕೆ ನನಗೆ ಗೌರವ ಕೊಡಲಿಲ್ಲ?
ನನಗೆ ಮರ್ಯಾದೆ ಕೊಡಲಿಲ್ಲ, ನನಗಿಂತ ಅವನು ಹಿಂದೆ ಸಭೆಗೆ ಬಂದ, ಇವನು ಹಿಂದೆ ಸಭೆಗೆ ಬಂದ, ನನ್ನನ್ನು ಗೌರವಿಸ್ತಾನೆ ಇಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಪಾಸ್ಟ್ರು, ನನ್ನನ್ನು ಸೇವಕರು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಸಭೆಯಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದ್ಕೊಳ್ತಾ ಇದೆಯಾ? ಸಭೆ ರಾಜಕೀಯ ಸ್ಥಳ ಅಲ್ಲ, ಸಭೆ ರಾಜಕೀಯವಾದಂಥ ಸ್ಥಳ ಅಲ್ಲ, ಸಭೆ ಆಡಂಬರದ ಸ್ಥಳ ಅಲ್ಲ, ಸಭೆ ಕ್ರಿಸ್ತನನ್ನು ಆರಾಧಿಸುವಂಥ ಸ್ಥಳ, ಆತನ ಮಹಿಮೆ ಇರುವಂಥ ಸ್ಥಳ, ಆತನನ್ನು ಸ್ತುತಿಸಬೇಕಾಗಿದ್ದಂಥ ಸ್ಥಳ. ಈ ಸ್ಥಳದಲ್ಲಿ ಹೋಗಿ ನನಗೆ ಗೌರವ ಕೊಡು ಅಂತ ಕೇಳ್ತಾ ಇದೆಯಾ? ಅವತ್ತು ಆ ತಪ್ಪಿ ಹೋದ ಮಗನು ತಂದೆ ಬಳಿ ಕೇಳ್ದ, ನನ್ನ ಅಷ್ಟಿನೆಲ್ಲ ಕೊಟ್ಟುಬಿಡು. ಇವತ್ತು ನೀನು ನನಗೆ ಗೌರವ ಕೊಡು ಅಂತ ಕೇಳ್ತಾ ಇದೆಯಾ? ಎಚ್ಚರಿಕೆ, ನೀನು ಯಾರನ್ನ ಪೀಡಿಸ್ತಾ ಇದ್ದಿ? ನೀನು ದೇವರ ಮಹಿಮೆಯಿಂದ ದೂರವಾಗಿ ಈ ಲೋಕದ ಗೌರವವನ್ನು ಅಪೇಕ್ಷಿಸ್ತಾ ಇದ್ದಿ. ಪರಲೋಕದಲ್ಲಿ ನಿನಗೆ ಯಾವ ಗೌರವವೂ ಸಿಗೋದಿಲ್ಲ. ಎರಡನೇದಾಗಿ ನನಗೆ ಅಧಿಕಾರ ಕೊಡು, ಸಭೆಯಲ್ಲಿ ಅಧಿಕಾರ ಕೊಡು. ಸಭೆಯ ಅಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಒದ್ದಾಡ್ತಾ ಇದೆಯಾ? ಸಭೆಯಲ್ಲಿ ನನಗೆ ಅಧಿಕಾರ ಸಿಗಬೇಕು, ನನಗೆ ಟ್ರೆಷರ್ ಸಿಗಬೇಕು, ನನಗೆ ಪ್ರೆಸಿಡೆಂಟ್ ಸಿಗಬೇಕು, ನನಗೆ ಕಮಿಟಿಯಲ್ಲಿರಬೇಕು. ಒದ್ದಾಡ್ತಾ ಇದೆಯಾ? ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿ, ಸಭೆಯಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಧಿಕಾರವನ್ನು ಕೊಡುವಂತ ಪ್ರಾರ್ಥಿಸಬೇಡ. ಅಧಿಕಾರವನ್ನು ಕೊಡುವಂತ ಸಭಾಪಾಲಕರ ಬಳಿ ಹೋಗಿ ಗೋಗರಬೇಡ. ದೇವರು ನಿನ್ನ ಜೀವಮಾನದಲ್ಲಿ ಈ ಲೋಕದಲ್ಲಿ ನೀನು ಕರ್ತನಿಗಾಗಿ ತಾರ್ತನಾಗಿ ಜೀವಿಸಿದ್ರೆ ಈ ಲೋಕದಲ್ಲಿ ಯೋಸೇಫನಾಗಿ ನಿನಗೆ ಅಧಿಕಾರವನ್ನು ಕೊಡ್ತಾರೆ. ಬರ್ತಕ್ಕಂಥ 1000 ವರ್ಷದ ಆಳ್ವಿಕೆಯಲ್ಲಿ ನಿನಗೂ ಅಧಿಕಾರವನ್ನು ಕೊಡ್ತಾರೆ. ಈಗ ನೀನು ಸಭೆಯಲ್ಲಿ ಅಧಿಕಾರ ಬೇಕಂದ್ರೆ 1000 ವರ್ಷದ ಅಧಿಕಾರವನ್ನು ಕಳ್ಕೊಳ್ತೀಯ ನೀನು. 1000 ವರ್ಷದ ಅಧಿಕಾರವನ್ನು ಕಳ್ಕೊಳ್ತೀಯ ನೀನು. ಈ ಲೋಕದಲ್ಲಿ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ಲೋಕದಲ್ಲಿ ಸಭೆ ಬಿಟ್ಟು ಹೊರಗಡೆ ನಿನಗೆ ಅಧಿಕಾರ ಸಿಗಲಿ, ನೀನು ಉತ್ತಮ ಅಧಿಕಾರದಲ್ಲಿರು, ನಿನಗೆ ಗೌರ್ಮೆಂಟ್ ಅಧಿಕಾರದಲ್ಲಿರಲಿ, ಏನೇ ಇರಲಿ, ವೆರಿ ಗುಡ್, ದೇವ್ರು ನಿನ್ನ ಆಶೀರ್ವಾದ ಮಾಡಲಿ. ಆದರೆ ಸಭೆ ಒಳಗಡೆ ನನಗೆ ಅಧಿಕಾರ ಬೇಕು ಅಂತ ಬಯಸಬೇಡ. ಸಭೆ ಒಳಗಡೆ ಅಧಿಕಾರ ನನಗೆ ಬೇಕು, ನಾನು ಅಧಿಕಾರ ನಡೆಸಬೇಕು ಅನ್ನುವಂಥ ಮನಸ್ಥಿತಿಯಿಂದ ಹೊರಗಡೆ ಬಾ. ಇಲ್ಲದೆ ಹೋದರೆ 1000 ವರ್ಷದ ಆಳ್ವಿಕೆಯಲ್ಲಿ ಅಧಿಕಾರವನ್ನು ಕಳ್ಕೊಳ್ತೀಯ. ಮಾತ್ರವಲ್ಲದೆ ಲೆಕ್ಕ ಕೊಡಬೇಕು. ಸಭೆಯಲ್ಲಿ ನನಗೆ ಲೆಕ್ಕ ಕೊಡಬೇಕು. ಪಾಸ್ಟ್ರು ಏನು ಮಾಡ್ತಾ ಇದ್ದಾರೆ ಲೆಕ್ಕ ಕೊಡಬೇಕು. ಪಾಸ್ಟ್ರು ಕಾಣಿಕೆಗಳನ್ನ ಏನು ಮಾಡ್ತಾ ಇದ್ದಾರೆ ನನಗೆ ಲೆಕ್ಕ ಕೊಡಬೇಕು. ಪಾಸ್ಟ್ರು ದಶಮಾಂಶಗಳನ್ನ ಏನು ಮಾಡ್ತಾ ಇದ್ದಾರೆ ಲೆಕ್ಕನೇ ಕೊಡೋದಿಲ್ಲ, ಸಭೆಯಲ್ಲಿ ಹೇಳೋದೇ ಇಲ್ಲ ಅಂತ ನೀನು ಯಜಮಾನಾಗಿ ಮಾತನಾಡ್ತಾ ಇದೀಯಾ? ಲೆಕ್ಕವನ್ನು ಕೇಳುವುದಕ್ಕೆ ನಿನಗೆ ಯಾವ ಅಧಿಕಾರವೂ ಅರ್ಹತೆಯೂ ಇಲ್ಲ. ಪ್ರಿಯ ವಿಶ್ವಾಸಿಯೇ, ಪ್ರಿಯ ದೇವರ ಮಕ್ಕಳೇ, ನಾನು ನಿಮ್ಮನ್ನು ಹಂಬಲದಿಂದ ಕೈ ಮುಗಿದು ಕೇಳ್ಕೊಳ್ತೇನೆ, ಈ ರೀತಿಯಾದಂಥ ಜೀವಿತದಿಂದ ಹೊರಗಡೆ ಬನ್ನಿರಿ. ಲೆಕ್ಕ ಕೊಡಬೇಕು, ನನಗೆ ಪಾಸ್ಟ್ರು ಲೆಕ್ಕ ಕೊಡಬೇಕು, ವಿಶ್ವಾಸಿಗಳಿಗೆ ಲೆಕ್ಕ ಕೊಡಬೇಕು. ನಾವು ತಾನೇ ದಶಮಾಂಶ ಕಾಣಿಕೆಗಳು ಕೊಡ್ತಾ ಇರೋದು, ನಾವು ತಾನೇ ಕಾಣಿಕೆಗಳನ್ನ ಕೊಡ್ತಾ ಇರೋದು, ನಾವು ತಾನೇ ಚರ್ಚ್ ಬಿಲ್ಡಿಂಗ್ಗೆ ಕೊಟ್ಟಿದ್ದು, ನಾವು ತಾನೇ ಎಲ್ಲವನ್ನು ಕೊಟ್ಟಿದ್ದು. ಹಾಗಾದ್ರೆ ನಮಗೆ ಲೆಕ್ಕ ಕೊಡಬೇಕು. ನಮಗೆ ಲೆಕ್ಕ ಕೊಡದೆ ಹೋದ್ರೆ ಹೇಗೆ? ಈ ರೀತಿಯಾಗಿ ಅನ್ಕೊಳ್ತಾ ಇದೆಯಾ? ಸಭೆ, ಪ್ರಿಯ ದೇವರ ಮಗನೇ, ಕರ್ತನಿಗಾಗಿ ಬಿತ್ತದ, ಕರ್ತನಿಗಾಗಿ ಕೊಟ್ಟ, ಕರ್ತನಿಗಾಗಿ ನೀನೇನಾದ್ರೂ ಮಾಡ್ದ, ಫಿನಿಶ್ಡ್. ಕರ್ತ ನಿನಗೆ ಪರಲೋಕ ರಾಜ್ಯದಲ್ಲಿ ಪ್ರತಿಫಲವನ್ನು ಕೊಡ್ತಾನೆ. ಇಲ್ಲದೆ ಹೋದರೆ ಪರಲೋಕದಲ್ಲಿ ಪ್ರತಿಫಲವನ್ನು ಕಳ್ಕೊಳ್ತೀಯ. ಲೆಕ್ಕ ಕೊಡಬೇಕು, ನನಗೆ ಕೊಡಬೇಕು, ನನ್ನ ಸಭೆಯಲ್ಲಿರುವಂಥ ಎಲ್ರಿಗೂ ಕೊಡಬೇಕಂತ ನೀನು ವಾದ ಮಾಡೋದಾದರೆ ನಿನ್ನ ಜೀವಿತದಲ್ಲಿ ಪರಲೋಕದಲ್ಲಿ ಪ್ರತಿಫಲಗಳನ್ನ ಕಳ್ಕೊಳ್ತೀಯ. ಪರಲೋಕ ರಾಜ್ಯದಲ್ಲಿ ಪ್ರತಿಫಲಗಳನ್ನ ಕಳ್ಕೊಳ್ತೀವಿ. ಯಾಕೆ ಗೊತ್ತಾ? ನೀನು ಕೊಟ್ಟಿದ್ದು ಕರ್ತನಿಗಾಗಿ ಕೊಟ್ಟಿದೀಯಾ. ಅದು ಸೇವಕರು ಹೇಗೆ ಉಪಯೋಗಿಸ್ತಾ ಇದ್ದಾರೋ, ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೋ ನಿನಗೆ ಬೇಡ. ಆತನು ತಪ್ಪಾಗಿ ಉಪಯೋಗಿಸಿದ್ರು ಆತನು ದೇವರಿಗೆ ಲೆಕ್ಕ ಕೊಡಬೇಕು. ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರು ಆತನಿಗೆ ಪರಲೋಕದಲ್ಲಿ ಪ್ರತಿಫಲ. ಆತನು ಸರಿಯಾದ ರೀತಿಯಲ್ಲಿ, ಉನ್ನತ ರೀತಿಯಲ್ಲಿ ನೀನು ಕೊಡುವಂಥ ಕಾಣಿಕೆ, ದಶಮಾಂಶ ಎಲ್ಲವುಗಳನ್ನ ಪರಿಪಕ್ವವಾಗಿ ಉಪಯೋಗಿಸಿದ್ರೆ ಪರಲೋಕದಲ್ಲಿ ಆತನಿಗೆ ಪ್ರತಿಫಲ ಸಿಗುತ್ತೆ. ಇಲ್ಲದೆ ಹೋದರೆ ಅದು ಸುಡಲ್ಪಡ್ತದೆ, ಅದು ಬೂದಿಯಾಗಿ ಮಾರ್ಪಡ್ತದೆ. ನಿನಗೋ ಕರ್ತನ ಪ್ರತಿಫಲವನ್ನು ಕೊಡ್ತಾನೆ. ಆದ್ದರಿಂದ ನನಗೆ ಲೆಕ್ಕ ಕೊಡು ಅಂತ ಕೇಳಬೇಡ. ಸಭೆಯಲ್ಲಿ ಅದಕ್ಕೋಸ್ಕರವಾಗಿ ಜಗಳ ಆಡಬೇಡ. ಮಾತ್ರವಲ್ಲದೆ ನನಗೆ ಮೊದಲನೇ ಸ್ಥಾನ ಕೊಡಬೇಕು, ನಾನು ಮೊದಲನೇ ವಿಶ್ವಾಸಿ, ನಾನು ಮೊದಲು ಬಂದೆ, ಆದಿಕಾಲದಲ್ಲಿಂದ ಇದ್ದೆ, ನನ್ನ ಜೀವಿತದಲ್ಲಿ ನಾನು ಸಭೆಯಲ್ಲಿ ನನಗೆ ಮೊದಲನೇ ಸ್ಥಾನ ಕೊಡಬೇಕು. ಒದ್ದಾಡ್ತಾ ಇದೆಯಾ? ಮೊದಲನೇ ಸ್ಥಾನಕ್ಕೋಸ್ಕರವಾಗಿ ಒದ್ದಾಡ್ತಾ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಒಂದು ಮಾತು ಬರೆದಿದೆ, ಮೊದಲನೆಯವನಾಗಬೇಕೆಂದಿರುವನು ಕಡೆಯವನಾಗಬೇಕಂತೆ, ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನಂತೆ. ಪರಲೋಕ ರಾಜ್ಯದಲ್ಲಿ ನೀನು ಮೊದಲನೇವನಾಗಬೇಕಾ? ಪರಲೋಕ ರಾಜ್ಯದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕಾ? ಮೊದಲನೇ ಗೌರವ ಕೊಡಬೇಕಾ? ಈ ಲೋಕದಲ್ಲಿ ಯಾವುದನ್ನು ಅಪೇಕ್ಷಿಸಬೇಡ. ಈ ಲೋಕದಲ್ಲಿ ನಾನು ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ಲೋಕದಲ್ಲಿ ನಿನ್ಗೆ ಮೊದಲನೇ ಸ್ಥಾನ ಸಿಗ್ಬೋದು, ಗೌರವ ಸಿಗ್ಬೋದು, ಅಧಿಕಾರ ಸಿಗ್ಬೋದು, ದಟ್ ಸೆಕೆಂಡ್ರಿ. ಬಟ್ ಸಭೆ ಒಳಗಡೆ ಮೊದಲನೇ ಸ್ಥಾನವನ್ನು ಅಪೇಕ್ಷಿಸಬೇಡ. ಸ್ವಾಮಿ ಒಂದು ಮಾತು ಹೇಳ್ತಾರೆ, ನೀವು ಎಲ್ಲಾದರೂ ಫಂಕ್ಷನ್ಗೂ ಅಥವಾ ಇನ್ನೊಂದಕ್ಕೆ ಹೋದರೆ ಕೊನೆಯದಾಗಿ ಕೂತ್ಕೊಳ್ಳಿ, ಕರೆಯುವಂಥವನ್ನು ನೋಡಿ ಹಬ್ಬ ಅಲ್ಲಿ ಆ ಫಂಕ್ಷನ್ ಮಾತ್ರವಲ್ಲದೆ ಆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರುವ ನೀವು ನೋಡಿ ಮುಂದಕ್ಕೆ ಕರೆದಾಗ ನಿಮ್ಗೆ ಗೌರವ ಜಾಸ್ತಿ ಆಗುತ್ತೆ ಅಂತ. ಸಭೆ ಒಳಗಡೆ ಮೊದಲನೇ ಸ್ಥಾನಕ್ಕಾಗಿ ಯೋಚನೆ ಮಾಡಬೇಡ. ನೀನು
ಮೊದಲನೇ ಮೊದಲಿರಬೇಕು ಯಾವುದರಲ್ಲಿ ಗೊತ್ತಾ? ಕಸ ಗುಡಿಸೋದ್ರಲ್ಲಿ ಮೊದಲಿರಬೇಕು, ಸಭೆನ ಕ್ಲೀನ್ ಮಾಡೋದ್ರಲ್ಲಿ ಮೊದಲಿರಬೇಕು, ಸಭೆ ಕಿಟಕಿಗಳು ಒರೆಸೋದ್ರಲ್ಲಿ ಮೊದಲಿರಬೇಕು, ಸಭೆ ಟಾಯ್ಲೆಟ್ಗಳು ತೊಳೆಯೋದ್ರಲ್ಲಿ ಮೊದಲಿರಬೇಕು, ಸಭೆ ಬಣ್ಣ ಬಳಿಯೋದ್ರಲ್ಲಿ ಮೊದಲಿರಬೇಕು, ಸಭೆಯ ಒಳಗಡೆ ಗೂಡುಗಳಿದ್ರೆ ಕ್ಲೀನ್ ಮಾಡೋದ್ರಲ್ಲಿ ಮೊದಲಿರಬೇಕು, ಸಭೆಯನ್ನು ಶುಚಿತ್ವವಾಗಿ ಇಟ್ಕೊಳ್ಳೋದ್ರಲ್ಲಿ ಮೊದಲಿರಬೇಕು, ಸುವಾರ್ತೆ ಸಾರೋದ್ರಲ್ಲಿ ಮೊದಲಿರಬೇಕು, ಆತ್ಮಗಳನ್ನ ಗೆಲ್ಲೋದ್ರಲ್ಲಿ ಮೊದಲಿರಬೇಕು. ಆದರೆ ಗೌರವ ಮೊದಲನೇ ಸ್ಥಾನ, ನನಗೆ ಸ್ಥಾನ, ನಿನ್ನ ದೇವರ ಸಾನ್ನಿಧ್ಯದಲ್ಲಿ ಸ್ಥಾನವನ್ನು ಕಳ್ಕೊಳ್ತೀವಿ. ಎಚ್ಚರಿಕೆ. ಮಾತ್ರವಲ್ಲದೆ ನನ್ನನ್ನು ಹೊಗಳಬೇಕು, ಎಲ್ಲರ ಮುಂದೆ ಹೊಗಳಬೇಕು, ಜನರ ಮುಂದೆ ಹೊಗಳಬೇಕು, ವಿಶ್ವಾಸಿಗಳ ಮುಂದೆ ಕರೆಸಿ ಹೊಗಳಬೇಕು. ಹೊಗಳಿಕೆಯನ್ನು ಎದುರು ನೋಡ್ತಾ ಇದೆಯಾ ಪ್ರಿಯ ಸಹೋದರನೇ ಸಹೋದರಿ? ದೇವರಿಂದ ನಿನಗೆ ಹೊಗಳಿಕೆ ಬಂದರೆ ಅದು ಶಾಶ್ವತವಾದ ಹೊಗಳಿಕೆ. ಮನುಷ್ಯರ ಹತ್ರ ನೀನು ಹೊಗಳಿಕೆ ಎದುರು ನೋಡ್ತಾ ಇದೆಯಾ, ಸಭೆ ಮೇನ್ ಆಗಿ ಸಭೆ ಒಳಗಡೆ ಎದುರು ನೋಡ್ತಾ ಇದೆಯಾ ಅಂತಂದರೆ ನೀನು ದಾರಿ ತಪ್ಪಿದವನು, ನೀನು ಕೂಡ ತಪ್ಪಿ ಹೋದ ಮಗನು. ಸಭೆಯಲ್ಲಿ ಈ ರೀತಿಯಾಗಿ ಕೊಡು ಅಂತ ಕೇಳ್ತಾ ಇದೆಯಾ ಪ್ರಿಯ ಸಹೋದರನೇ ಸಹೋದರಿ? ಯಾವ ವಾಕ್ಯವನ್ನು ಹಿಡಿದುಕೊಂಡು ನೀನು ಜೀವಿಸ್ತಾ ಇದೆಯಾ? ಯಾವ ಸುವಾರ್ತೆಯನ್ನು ಇಟ್ಕೊಂಡು ಜೀವಿಸ್ತಾ ಇದೆಯಾ? ಎಚ್ಚರ, ಬದಲಾಗು. ಎರಡನೇದಾಗಿ ಅವನೆಲ್ಲ ಪಡ್ಕೊಂಡು ಮೇಲೆ, ಅದೆಲ್ಲ ಸಿಕ್ಕಿದ ಮೇಲೆ ಏನು ಮಾಡ್ದ? ಅವನು ತನ್ನ ಸ್ನೇಹಿತರ ಜೊತೆ ಬೇರೆ ಕಡೆಗೆ ಹೊರಟುಬಿಟ್ಟ. ಇದೆಲ್ಲ ಕೊಡು ಅಂತ ಕೇಳುವಾಗ ಕೆಲವು ಸಾರಿ ಸಿಕ್ಕಿದಾಗ ಅಹಂಕಾರದಿಂದ ಸಭೆ ಮೇಲೆ ದೌರ್ಜನ್ಯ, ಸಭಾ ಸೇವಕರುಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು. ಕೊಡು ಅಂತ ಕೇಳಿ ಎಲ್ಲ ಸಿಕ್ಕಿದ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಅಹಂಕಾರ ಪಡುವಂಥದ್ದು, ಸೇವಕರುಗಳ ಮೇಲೆ ರೇಗಾಡುವಂಥದ್ದು, ಈ ರೀತಿಯಾಗಿ ಸೇವಕರುಗಳನ್ನ ನಿನ್ನ ಗುಲಾಮನಾಗಿ ನೋಡುವಂಥದ್ದು. ಸಿಕ್ಕದೆ ಹೋದರೆ ಬೇರೆ ಸಭೆಗೆ ಓಡೋಗೋದು, ಸಿಕ್ಕಿದ್ರೆ ದೌರ್ಜನ್ಯ ನಡೆಸೋದು, ಸಿಕ್ಕಿಲ್ಲ ಅಂತಂದರೆ ಬೇರೆ ಸಭೆಗೆ ಓಡೋಗ್ಬಿಡೋದು, ಬೇರೆ ಸಭೆಗೆ ಹೋಗಿ ಸೇವಕರುಗಳ ಮೇಲೆ ಇಲ್ಲ ಸಲ್ಲದ ಕಾರ್ಯಗಳನ್ನ ಹೇಳುವಂಥದ್ದು. ಸೇವಕರು ಹಾಗೆ, ಪಾಸ್ಟರ್ ಹಿಂಗೆ, ಅವ್ರು ಸರಿ ಇಲ್ಲ, ಅವ್ರ ಹೆಂಡತಿ ಸರಿ ಇಲ್ಲ, ಅವ್ರ ಮಕ್ಕಳು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ ಅಂತೇಳಿ ಪಕ್ಕದ ಮನೆಗೆ ಹೋಗಿ ಏನು ಮಾಡುವಂಥದ್ದು, ಹೇಳುವಂಥದ್ದು. ಆ ಪಕ್ಕದ ಮನೆ ಕಳ್ಳನೂ ಹಾಗೆ ಇರ್ತಾನೆ. ನಿನ್ನನ್ನು ಗದರಿಸಿ ಎಚ್ಚರಿಸಿ ನಿನ್ನನ್ನು ಕಳಿಸೋ ಬದಲು ಅವನೇನು ಮಾಡ್ತಾನೆ, ಇನ್ನೂ ನಿನಗೆ ಮಸಾಲೆ ಹಾಕ್ತಾನೆ, ಇನ್ನೂ ನಿನಗೆ ಏನು ಮಾಡ್ತಾನೆ, ನಿನ್ನನ್ನು ಕಿವಿ ಹಿಂಡುತ್ತಾನೆ, ನಿನ್ನನ್ನು ಏನು ತೀಟೆ ಕಿವಿಳ್ಳೋನಾಗಿ ಮಾಡ್ತಾನೆ. ಆ ಪಕ್ಕದ ಮನೆಯವನಂತಂದರೆ ಪಕ್ಕದ ಸೇವೆ, ನೀನು ಎಲ್ಲೂ ಹೋಗಿರ್ತೀಯ ಪಾಸ್ಟ್ರಿಗೆ, ಅವರು ನಿನ್ನ ಗದರಿಸಿ ಎಚ್ಚರಿಸಿ ತಿರುಗಿ ವಾಪಸ್ ಕಳಿಸ್ಬೇಕಾಯ್ತು, ಆದರೆ ಕಳಿಸಬೇಕು. ನೀನೇನು ಮಾಡ್ತಾ ಇದೆಯಾ? ಇಲ್ಲಿ ಅಧಿಕಾರ ಸಿಗಲಿಲ್ಲ, ಇಲ್ಲಿ ಗೌರವ ಸಿಗಲಿಲ್ಲ, ಇಲ್ಲಿ ಲೆಕ್ಕ ಕೊಡು ಅಂತ ಕೇಳಿದೆ, ಲೆಕ್ಕ ಕೊಡಲಿಲ್ಲ, ಇಲ್ಲಿ ಮೊದಲನೇ ಸ್ಥಾನ ಕೊಡು ಅಂದರೆ ಕೊಡಲಿಲ್ಲ, ಇಲ್ಲಿ ಸನ್ಮಾನ ಕೊಡು ಅಂದರೆ ಕೊಡಲಿಲ್ಲ, ಇಲ್ಲಿ ಹೊಗಳಿಕೆ ಕೊಡು ಅಂದರೆ ಕೊಡಲಿಲ್ಲ. ಆದ್ದರಿಂದ ಈಗ ಏನು ಮಾಡ್ತಾ ಇದೆಯಾ? ಅದಕ್ಕೆ ಅಂತ ಕಾದಿರ್ತಾರೆ ಕೆಲವು ಸೇವಕರುಗಳು, ದೇವರಿಂದ ಆರಿಸಲ್ಪಡದೇ ಇರುವಂಥ ಸೇವಕರುಗಳು, ದೇವರಿಂದ ಕರೆಯಲ್ಪಡದೇ ಇರುವಂಥ ಸೇವಕರುಗಳು, ದೇವರಿಂದ ಅಭಿಷೇಕಿಸಲ್ಪಡದೇ ಇರುವಂಥ ಸೇವಕರುಗಳು ಇವತ್ತು ಸೇವೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಥವರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವನು ನೋಡಿ, ಅವನು ತಪ್ಪಿ ಹೋದ ಮಗ, ಫ್ರೆಂಡ್ಸ್ ಅವನಿಗೋಸ್ಕರ ಕಾದಿದ್ರು. ಫ್ರೆಂಡ್ಸ್ಗಳು ಎಲ್ಲ ತೆಗೆದುಕೊಳ್ಳೋವರೆಗೂ ಕಾದಿದ್ರು. ತೆಗೆದುಕೊಂಡ ಮೇಲೆ ಅವನ ಜೊತೆ ಹೊರಟೋದ್ರು. ಅದೇ ರೀತಿಯಾಗಿ ನೀನು ಎಲ್ಲ ತೆಗೆದುಕೊಂಡ ಮೇಲೆ ನಿನಗೆ ಅಹಂಕಾರ, ಅಹಂಭಾವ, ದೌರ್ಜನ್ಯ, ಆತ್ಮಿಕತ್ವ ಇಲ್ಲ, ಇವುಗಳನ್ನ ಮಾಡ್ತೀಯ. ಮತ್ತು ನಿನಗೆ ಸಿಗದೆ ಹೋದರೆ ಪಕ್ಕದ ಮನೆಯವ್ರಿಗೆ ಹೋಗ್ತೀಯ, ಅದ ಪಕ್ಕದ ಸಭೆಗೆ ಹೋಗಿ ಅಥವಾ ಇನ್ನೊಬ್ಬ ಸೇವಕರಿಗೆ ನಿನಗಿಷ್ಟವಾದ ಬೋಧಕರನ್ನ ಇಟ್ಕೊಂಡು, ನಿನಗಿಷ್ಟವಾದ ಬೋಧನೆಗಳನ್ನ ಕೇಳಿಕೊಂಡು, ನಿನಗಿಷ್ಟವಾದ ಸೇವಕರುಗಳನ್ನ ಇಟ್ಕೊಂಡು ನೀನೇನು ಮಾಡ್ತೀಯ? ಇಲ್ಲಿನ ಸಭಾಪಾಲಕರೇ ಪಾಪ ಅವರು ಎಷ್ಟು ಕಷ್ಟಪಟ್ಟು ಪ್ರಯಾಸಪಟ್ಟು ನಿನ್ನ ಸಾಕಿ ಆತ್ಮಿಕತ್ವದಲ್ಲಿ ಬೆಳೆಸಿರ್ತಾರೆ. ಈಗ ನೀನು ಅಲ್ಲೂ ಹೋಗಿ ಅವ್ರ ಹತ್ರ ನಿನ್ನ ಪಾಸ್ಟರ್ ಬಗ್ಗೆ ಹೇಳೋದು. ಅದರ ಅರ್ಥ ಏನು ಗೊತ್ತಾ? ನೀನು ಪಟಿಂಗನು, ನೀನು ಪಟಿಂಗತನದಲ್ಲಿರುವವನು, ಆ ಕಿರಿಮಗನು. ನಿನ್ನ ರಕ್ಷಣೆಗೆ ನಿನಗೆ ವಾಕ್ಯ ಕೊಟ್ಟು ನಿನ್ನ ಬೆಳೆಸ್ತಾ ಇರುವಂಥ ಸೇವಕರ ಬಗ್ಗೆ ನಿನಗೆ ಅಧಿಕಾರ ಸಿಗಲಿಲ್ಲ, ಸನ್ಮಾನ ಸಿಗಲಿಲ್ಲ, ನಿನಗೇನು ಸಿಗಲಿಲ್ಲ ಅಂತೇಳಿ ಅವ್ರ ಹತ್ರ ಹೋಗಿ ನೀನು ಹೇಳ್ತಾ ಇದೆ ಅಂದರೆ ನೀನು ಪಟಿಂಗ. ಅವರು ಕೇಳುವಂಥವರು ನಿನ್ನನ್ನು ಕಿವಿ ಹಿಂಡಿ ನಿನಗೆ ಬುದ್ಧಿ ಹೇಳಿ ನಿನ್ನನ್ನು ಕರ್ತನ ಆಲಯಕ್ಕೆ ನಡೆಸಬೇಕಾಯಿತು, ದೇವರ ಸಾನ್ನಿಧ್ಯಕ್ಕೆ ನಡೆಸಬೇಕಾಯ್ತು. ಅವರು ಕಳ್ಳರೆ, ಅವರು ಕೂಡ ನಿನ್ನನ್ನು ಇಟ್ಕೊಂಡು ಹೌದಾ ಹಾಗ ಹೀಗ ಅಂತೇಳಿ ನಿನ್ನನ್ನು ಇನ್ನೂ ಮರಳುಗೊಳಿಸ್ತಾರೆ. ಈ ಸಿಚುವೇಶನ್ಸಲ್ಲಿ ನಿಮ್ಮ ಸಭೆಯಲ್ಲಿ ನೀನು ಹೋಗ್ತಾ ಇದೆಯಾ? ನಿನ್ನ ಸಭೆಯೊಳಗಡೆ ನೀನು ಈ ರೀತಿ ಇದೆಯಾ? ಬದಲಾಗೋ. ಮಾನಸಾಂತರ ಒಂದು ದೇವರು ಬರ್ತಾ ಇದ್ದಾನೆ, ಸಭೆನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾನೆ. ಪರಲೋಕದ ಮೇಲೆ ಮನ್ನಿಸಿಡು, ಪರಲೋಕದ ಮೇಲೆ ಗಮನ ಇಡು. ಪಾಶ್ವಗಳ ಮೇಲೆ ತಪ್ಪಾಗಿ ಇನ್ನೊಂದು ಕಡೆ ಹೇಳೋದು, ನಿನಗೆ ಏನು ಸಿಗಬೇಕು ಅದು ಸಿಗದೇ ಇರುವಾಗ ಅವರು ಸರಿ ಇಲ್ಲ, ಪಾಶ್ವ ಹಂಗೆ ಕಾಣಿಕೆ ತೆಗೆದುಕೊಳ್ತಾರೆ, ಹಿಂಗೆ ಮಾಡ್ತಾರೆ, ಒಬ್ರಿಗೆ ಹಂಗೆ ಮಾಡ್ತಾರೆ, ಇನ್ನೊಬ್ರಿಗೆ ಹಿಂಗೆ ಮಾಡ್ತಾರೆ, ಈ ರೀತಿ ಹೇಳ್ತಾ ಇದೆಯಾ? ಎಚ್ಚರ, ಬದಲಾವಣೆ ಮಾಡಿಕೋ. ಮಾತ್ರವಲ್ಲದೆ ಬೇರೆ ವಿಶ್ವಾಸಿಗಳ ಜೊತೆ ಫ್ರೆಂಡ್ಸ್ ಜೊತೆ ಸಭೆ ಬಗ್ಗೆ, ಸೇವೆ ಬಗ್ಗೆ ರಿವರ್ಸ್ ಆಗಿ ಮಾತಾಡೋದು. ನಿನ್ನ ಫ್ರೆಂಡ್ಸ್ ಜೊತೆ, ಇನ್ನೊಂದು ಜೊತೆ ಸಭೆ ಬಗ್ಗೆ, ಸಭೆ ಕುಂದುಕೊರತೆಗಳ ಬಗ್ಗೆ ಮಾತನಾಡೋದು, ಹಾಗೆ ಹೀಗೆ.
ಈ ರೀತಿಯಾಗಿ ಮಾತನಾಡ್ತಾ ಬೇರೆ ವಿಶ್ವಾಸಿಗಳ ಜೊತೆ ಮಾತನಾಡುವಂಥದ್ದು. ನಿಮ್ಮ ಸಭೆಯೊಳಗಡೆ ಇರುವಂಥ ವಿಶ್ವಾಸಿಗಳ ಜೊತೆ ಮಾತಾಡುವಾಗ ದೇವ್ರ ವಾಕ್ಯದಲ್ಲಿ ಬರೆದೆ, ಸ್ವಲ್ಪ ಹುಳಿ ಕಣಕವನ್ನೆಲ್ಲ ಕೆಡಿಸುತ್ತಂತೆ. ನೀನೇನು ಮಾಡ್ತಾ ಇದ್ದೆ ಗೊತ್ತಾ? ನಿನ್ನ ಸಭೆಯನ್ನು ಕೆಡಿಸ್ತಾ ಇದೆಯಾ. ನಿನ್ನ ಸಭೆ, ನೀನು ಹೋಗ್ತಾ ಇರುವಂಥ ಸಭೆ ನಿಂದು ಅಲ್ಲ, ನಿನ್ನ ಪಾರ್ಶ್ವದೂ ಅಲ್ಲ. ನೀನು ತಿಳ್ಕೊಂಡಿರೋದು ಬಿಲ್ಡಿಂಗ್, ನೀನು ಕಟ್ಟಿರ್ಬೋದು ಬಿಲ್ಡಿಂಗ್, 4 ಗೋಡೆಗಳನ್ನ ನೀವು ಕಟ್ಟಿರ್ಬೋದು, ಆದರೆ ಸಭೆ ಕ್ರಿಸ್ತನದು. ಏನು ಮಾಡ್ತಾ ಇದ್ರೆ ಗೊತ್ತಾ? ಸಭೆ ಒಳಗಡೆ ನೀವೇನಾದರೂ ಹುಳಿ ಹಿಂಡ್ತಾ ಇದ್ರೆ, ಸಭೆ ಒಳಗಡೆ ಏನಾದರೂ ನೀವು ಕಕ್ಷಭೇದಗಳನ್ನು, ಭೇದ ಭಾವಗಳನ್ನ ಹುಟ್ಟಿ ಹಾಕ್ತಾ ಇದ್ರೆ, ಕ್ರಿಸ್ತನಿಗೆ ನೇರವಾಗಿ ಗುದ್ದುತ್ತಾ ಇದೆಯಾ? ಕ್ರಿಸ್ತನಿಗೆ ನೇರವಾಗಿ ಆತನನ್ನು ಶಿಲುಬೆಗೆ ಹಾಕ್ತಾ ಇದೆಯಾ? ಕ್ರಿಸ್ತನನ್ನು ನೇರವಾಗಿ ಗುದ್ದುತ್ತಾ ಇದೆಯಾ ನೀನು? ಸಭೆನೆಲ್ಲ ಗುದ್ದುತ್ತಾ ಇರೋದು, ಸೇವಕರನ್ನೆಲ್ಲ ಗುದ್ದುತ್ತಾ ಇರೋದು ನನಗೆ ಇದು ತಮಾಷೆಯಾಗಿ ಕಾಣಿಸ್ತಾ ಇದೆ. ಸಭೆಯೊಳಗಡೆ ಭೇದ ಭಾವಗಳು, ಉಳಿವು ಹಿಂಡುವಂಥದ್ದು, ಮತ್ತು ನಿನ್ನ ಸಭೆಯಲ್ಲೇ ಇರುವಂಥ ವಿಶ್ವಾಸಿಗಳ ಬಳಿ ಸಭೆ ಬಗ್ಗೆ, ಸಭಾಪಾಲಕರ ಬಗ್ಗೆ ಮತ್ತು ವಿಶ್ವಾಸಿಗಳ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಇದೆಯಾ ಅಂತಂದರೆ ಅದರ ಅರ್ಥ ಏನು ಗೊತ್ತಾ? ನೀನು ಹುಳಿ ಹಿಂಡ್ತಾ ಇದೆಯಾ? ನೀನು ಹುಳಿ ಹಿಂಡ್ತಾ ಇದೆಯಾ? ಮತ್ತೆ ನಿನಗೆ ಅರಿವಿಲ್ಲದೆ ಕ್ರಿಸ್ತನ ಶರೀರವನ್ನು ಗುದ್ದುತ್ತಾ ಇದೆಯಾ? ಪಾಪ, ಯೇಸು ಕ್ರಿಸ್ತನಿಗೆ ನೀನು ಗುದ್ದುತ್ತಾ ಇದೆಯಾ ಅಂದರೆ ಲೆಕ್ಕ ಹಾಕೋ. ನಾನು ಯಾರ್ದೋ ಮೋಜಿಗೋಸ್ಕರ ನೀನು ನನ್ನನ್ನು ವೆರಿ ಗುಡ್ ಅನ್ನಲಿ, ಇನ್ನೊಬ್ಬರು ನನ್ನನ್ನು ವೆರಿ ಗುಡ್ ಅನ್ನಲಿ, ನನಗೆ ವೆರಿ ಗುಡ್ ಅನ್ನೋದು ಬೇಡ, ಇನ್ನೊಂದು ಬೇಡ. ಸಭೆ ಯಾರ್ದು? ಕ್ರಿಸ್ತನದು. ಕ್ರಿಸ್ತನೇ ತಲೆ, ಕ್ರಿಸ್ತನ ಸಭೆ ಶರೀರ, ತಲೆ ಕ್ರಿಸ್ತನೇ. ಕ್ರಿಸ್ತನ ತಲೆಗೆ ಗುದ್ದುತ್ತಾ ಇದೆಯಾ ನೀನು? ಕ್ರಿಸ್ತನ ಶರೀರಕ್ಕೆ ಹೊಡಿತಾ ಇದೆಯಾ ನೀನು? ಹೊಡಿ, ಎಷ್ಟು ಬೇಕಷ್ಟು ಹೊಡಿ. ಆತನಿಗೆ ಹೊಡೆದ್ರೆ ಆತನು ಸುಮ್ಮನೆ ಇದ್ದಾನ? ಆತನು ಯಾಕೆ ಸುಮ್ಮನೆ ಇದ್ದಾನೆ? ಲಾಸ್ಟ್ನಲ್ಲಿ ನಾನು ಹೇಳ್ತೀನಿ ಏನಾಗುತ್ತೆ ಅಂತ. ಸೊ ಮಾತ್ರವಲ್ಲದೆ ನಿನ್ನ ಜೀವಿತದಲ್ಲಿ ವಿಶ್ವಾಸಿಗಳ ಜೊತೆ, ಸಭಾಪಾಲಕರ ಬಗ್ಗೆ ಮಾತಾಡೋದು. ಸಭೆಯ ಬೆಳವಣಿಗೆಗೆ ಸೈತಾನನನ್ನು ಯೂಸ್ ಮಾಡ್ತಾ ಇದ್ದಾನೆ. ಸೈತಾನ್ ಈಸ್ ಯೂಸಿಂಗ್ ಯು. ನಿನಗೆ ಅರಿವಿಲ್ಲದೆ ಸೈತಾನ್ ಯೂಸ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾನು ಸುಳ್ಳು ಸೇವಕರುಗಳ ಬಗ್ಗೆ ಮಾತನಾಡಲ್ಲ, ಕಳ್ಳು ಸೇವಕರುಗಳ ಬಗ್ಗೆ ಮಾತನಾಡಲ್ಲ. ನನಗೆ ದೇವರಿಂದ ಕರೆಯಲ್ಪಡದೇ ಇರುವಂಥವ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವರು ಲೋಕದಲ್ಲಿ ಇದ್ದಾರೆ. ಆದರೆ ಒಳ್ಳೆ ಸೇವಕರು, ಕರ್ತನ ವಾಕ್ಯ ಕೊಡ್ತಾ ಇರುವಂಥವರು, ದೇವ ಸಂದೇಶವನ್ನು ಕೊಡ್ತಾ ಇರುವಂಥವ್ರು ವಿರುದ್ಧವಾಗಿ ಎದ್ದೊಳ್ತಾ ಇದೆಯಾ? ಅದರರ್ಥ ಕ್ರಿಸ್ತನಿಗೆ ಹೊಡಿತಾ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಅದು ಮಾತ್ರ ಅಲ್ಲದೆ ಅವನು ಏನು ಮಾಡ್ತಾನೆ? ಕೊನೆಗೆ ಅವನು ಎಲ್ಲ ಹಾಳು ಮಾಡಿಕೊಳ್ತಾನೆ. ನೀನು ಯಾವಾಗ ನಿನ್ನ ಸಭೆಗೆ ವಿರುದ್ಧವಾಗಿ ಎದ್ದೊಳ್ತೀಯೋ, ನಿನ್ನ ಭಕ್ತಿ ಹಾಳಾಗುತ್ತೆ, ನಿನ್ನ ಆತ್ಮಿಕ ಜೀವಿತ ಹಾಳಾಗುತ್ತೆ, ನಿನ್ನ ಪರಿಶುದ್ಧ ಜೀವಿತ ಹಾಳಾಗುತ್ತೆ, ನಿನ್ನ ವಾಕ್ಯದ ಜೀವಿತ ಹಾಳಾಗುತ್ತೆ. ನಿನ್ನ ಜೀವನದಲ್ಲಿ ನಿನಗೆ ಅರಿವೇ ಆಗಲ್ಲ, ನೀನು ಎಲ್ಲವನ್ನು ಹಾಳು ಮಾಡ್ಕೊಳ್ತಾ ಇರ್ತೀಯ, ಎಲ್ಲ ಹಾಳು ಮಾಡ್ಕೊಳ್ತಾ ಇರ್ತೀಯ. ನಾನು ನಿಮ್ಗೆ ಇನ್ನೊಂದು ವಾಕ್ಯವನ್ನು ತೋರಿಸ್ತೀನಿ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದವರೆಗೂ ಓದ್ತೇನೆ, ಕೇಳಿಸ್ಕೊಳ್ಳಿ. ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ. ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲಾಚಿಕೊಂಡು, ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ, ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದನು ಅಂದುಕೊಳ್ಳುವಿ. ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಅವನು ಹಂದಿ ತಿನ್ನುವಂಥ ಊಟವನ್ನು ತಿನ್ನಲಿಕ್ಕೆ ಹೋದ, ಹಾಳು ಮಾಡಿಕೊಂಡ. ನಿನ್ನ ಜೀವಿತದಲ್ಲಿ ಕೂಡ ಸದುಪದೇಶವನ್ನು ಕೇಳ್ತಾ ಇಲ್ವಾ? ದೇವ ವಾಕ್ಯವನ್ನು ತಿರಸ್ಕರಿಸ್ತಾ ಇದೆಯಾ? ಈ ತಪ್ಪಿ ಹೋದ ಮಗನ ಹಾಗೆ ಎಲ್ಲ ನನ್ನದೇ, ನಾನೇ ಎಂಬುದಾಗಿ ಜೀವಿಸ್ತಾ ಇದೆಯಾ? ಎಚ್ಚರ ಸಹೋದರ, ಎಚ್ಚರ ಸಹೋದರ, ಎಚ್ಚರಿಕೆಯಿಂದಿರು. ನಿನ್ನ ಜೀವಿತದಲ್ಲಿ ತಪ್ಪಿ ಹೋದ ಮಗನು ತಿರುಗಿ ಏನು ಮಾಡ್ದ? ತಂದೆ ಬಳಿಗೆ ವಾಪಸ್ ಬಂದ, ಎಲ್ಲವನ್ನ ಹಾಳು ಮಾಡಿಕೊಂಡ. ನಿನ್ನ ಜೀವಿತದಲ್ಲಿ ಕೂಡ ಸಭೆಗೆ ವಿರುದ್ಧವಾಗಿ ನಿಂತ, ಅದು ಕ್ರಿಸ್ತನಿಗೆ ವಿರುದ್ಧವಾಗಿ ನಿಂತಂತೆ. ಎಲ್ಲ ಹಾಳು ಮಾಡ್ಕೊಂಡಿದ್ಯಾ? ತಿರುಗಿ ಸಭೆಗೆ ವಾಪಸ್ ಬಾ, ತಿರುಗಿ ಸಭೆಗೆ ವಾಪಸ್ ಬಾ. ತಿರುಗಿ ನಿನಗೆ ವಾಕ್ಯ ಸಾರ್ತಾ ಇರುವಂಥ, ನಿನಗೆ ಸತ್ಯವಾಕ್ಯ ಕೊಡ್ತಾ ಇರುವಂಥ, ನಿನಗೆ ಬುದ್ಧಿವಾದ ಹೇಳ್ತಾ ಇರುವಂಥ, ನೀನು ಹೀಗೆ ನಡಿ ಸಹೋದರ, ಹೀಗೆ ನಡಿಬೇಡ, ಹೀಗೆ ನಡಿ ಎಂಬುದಾಗಿ ಹೇಳುವಂಥ ಸೇವಕರ ಬಳಿಗೆ ತಿರುಗಿ ವಾಪಸ್ ಬಾ. ತಿರುಗಿ ವಾಪಸ್ ಬಂದು ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದು. ನೀನು ಇವತ್ತಿನ ದಿನ ಸಭೆ ಕಡೆಗೆ ತಿರ್ಕೊಳ್ಬೇಕು, ಯಥಾರ್ಥನಾಗಿ ತಿರ್ಕೊಳ್ಬೇಕು, ವಾದ ವಿವಾದಗಳಿಂದ ತಿರ್ಕೊಳ್ಬೇಕು. ಯಾಕೆಂದರೆ ಕ್ರಿಸ್ತನ್ ಬರ್ತಾ ಇದ್ದಾನೆ. ಈ ತಪ್ಪಿ ಹೋದ ಮಗನು ತಂದೆ ಬಳಿಗೆ ಹೋದಾಗ ಅವನಿಗೆ ಉಂಗುರ ಇಟ್ಟು ಅವನಿಗೆ ಹಬ್ಬ ಆಚರಣೆ ಮಾಡಿದ್ರು. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಮಗೊಂದು ಹಬ್ಬ ಇದೆ, ಪರಲೋಕದಲ್ಲಿ ಒಂದು ಹಬ್ಬ, ಒಂದು ದೇರ್ ಇಸ್ ಎ ಗ್ರೇಟ್ ಫೆಸ್ಟಿವಲ್, ಇಟ್ಸ್ ಗೋಯಿಂಗ್ ಟು ಕಮ್. ಅದು ಕ್ರಿಸ್ತನ ಬರೋಣ ಒಂದು ಹಬ್ಬ. ಕ್ರಿಸ್ತನು ಬರೋಣುವಾಗ ಆತನು ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ, ಆ ಪರಲೋಕ ರಾಜ್ಯಕ್ಕೆ ನಾವು ಹೋದ ಮೇಲೆ, ನಾವೆಲ್ಲರೂ ಹೋದ ಮೇಲೆ ಎಲ್ಲರೂ ಸೇರಿ ಒಂದು ದೊಡ್ಡ ಹಬ್ಬವನ್ನು ನಾವು ಆಚರಿಸ್ತೇವೆ. ಒಂದು ಗ್ರೇಟ್ ಫೆಸ್ಟಿವಲ್ ಇಸ್ ಗೋಯಿಂಗ್ ಟು ಕಮ್. ಆರ್ ಯು ರೆಡಿ ಟು ಬಿ ದೇರ್?
ಆರ್ ಯು ರೆಡಿ ಟು ಬಿ ದೇರ್? ಸೊ ರಿಪೆಂಟ್. ಅಲ್ಲಿ ನೀನು ಇರಬೇಕಾ? ಆ ಸಂತೋಷದಲ್ಲಿರಬೇಕಾ? ಹಬ್ಬ ಅಂದಿದ ತಕ್ಷಣ ಇಟ್ಸ್ ಅ ಗ್ರೇಟ್ ಜಾಯ್. ಹಬ್ಬ ಅಂದಿದ ತಕ್ಷಣ ಸಂತೋಷ. ಅದೇ ರೀತಿ ಪರಲೋಕದಲ್ಲಿ ನಮಗೊಂದು ದೊಡ್ಡ ಹಬ್ಬ ಅಂತಂದರೆ ದೊಡ್ಡ ಸಂತೋಷ ಕಾದಿದೆ. ಅಲ್ಲೆಲ್ಲರೂ ನಾವು ಹೋಗ್ತಾ ಇದ್ದೇವೆ. ಆದ್ದರಿಂದ ನೀನಿವತ್ತು ಸರಿಪಡಿಸ್ಕೊ, ನಿನ್ನ ಜೀವಿತ ಸರಿಪಡಿಸ್ಕೊ, ನಿನ್ನ ಕುಟುಂಬವನ್ನು ಸರಿಪಡಿಸ್ಕೊಂಡು ಸಭೆ ಕಡೆಗೆ ತಿರುಗಿಕೊಂಡು ಕರ್ತನಿಗಾಗಿ ಜೀವಿಸ್ತೀಯ. ಕರ್ತನು ನಿನ್ನನ್ನು ಯಾವ ರೀತಿ ತಪ್ಪಿ ಹೋದ ಮಗನಿಗೆ ಹಬ್ಬವನ್ನು ಆಚರಿಸಿದ್ರು, ಅದೇ ರೀತಿ ನಾವು ಒಂದು ಸಂತೋಷಕ್ಕೆ ಹೋಗ್ತಾ ಇದ್ದೇವೆ. ಆ ಸಂತೋಷದಲ್ಲಿ ನೀನು ಅದ್ಭುತವಾಗಿ, ಆಶ್ಚರ್ಯಕರವಾಗಿ, ಉನ್ನತವಾಗಿ ಜೀವಿಸಿವಿ. ಕರ್ತ ನಿನ್ನನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.